ಬೆಂಗಳೂರಿನ ಫಿಲ್ಮ್ ಫೆಸ್ಟ್ ಕುರಿತಾಗಿ ನಟಿ ರಮ್ಯಾ ಇವತ್ತು ಮಾತನಾಡಿದ್ದಾರೆ. ಜೊತೆಗೆ ಹಲವಾರು ವಿಚಾರಗಳನ್ನು ಕೂಡ ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ನನ್ನ ಜೊತೆ ನಟಿಸಿದ್ದ ಸೂಪರ್ ಸ್ಟಾರ್ಸ್ ಅಂದು ಹೊಸಬರಾಗಿದ್ರು. ಬೆಂಗಳೂರಿನ ಫಿಲ್ಮ್ ಫೆಸ್ಟ್ಗೆ ಭಾಗಿಯಾಗಿದ್ದ ನಟಿ ರಮ್ಯಾ ಅವರು ಇವತ್ತು ಮಾಧ್ಯಮಗಳ ಜೊತೆಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವರು ರೇಂಜಲ್ಲಿದ್ದರು. ಆಗ ಇವ್ರ ಜೊತೆಗೆ ನಟಿಸಿದಂಥ ಹೀರೋಗಳೇನಿದ್ರು ಅವರೆಲ್ಲ ಹೊಸಬರಾಗಿದ್ದರು. ಈಗ ಅವರೆಲ್ಲ ಸೂಪರ್ ಸ್ಟಾರ್ಸ್ಗಳಾಗಿದ್ದಾರೆ ಅನ್ನೋ ಅಂಶವನ್ನು ಪ್ರಸ್ತಾಪ ಮಾಡಿದರು. ಯಾಕೆ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ, ನನಗಿಂತ ಕಡಿಮೆ ಸಂಭಾವನೆ ಪಡಿತಾ ಇದ್ದವರೆಲ್ಲ ಇವತ್ತು ದುಪ್ಪಟ್ಟು ಸಂಭಾವನೆಯನ್ನು ಪಡಿತಾ ಇದ್ದಾರೆ, 50ರಷ್ಟು ಹೆಚ್ಚು ಸಂಭಾವನೆಯನ್ನು ಪಡಿತಾ ಇದ್ದಾರೆ. ಯಾಕೆ ಫೀಮೇಲ್ಸ್ಗೆ ಈ ರೀತಿ ಆಗುತ್ತೆ, ಹೀರೋಯಿನ್ಸ್ಗಳಿಗೂ ಕೂಡ ಅದೇ ರೀತಿಯಾಗಿ ಕನ್ಸಿಡರ್ ಮಾಡಬೇಕಲ್ವಾ ಅನ್ನುವಂತಹ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ಮಹಿಳಾ ಕಲಾವಿದರಿಗೆ ಆದ್ಯತೆ ಕೊಡಬೇಕು, ಮಹಿಳಾ ಪ್ರಧಾನ ಚಿತ್ರಗಳು ಹೆಚ್ಚೆಚ್ಚು ಬರಬೇಕು ಅಂತ ಅವಕಾಶ ಸಿಕ್ಕರೆ ನಾನು ಕೂಡ ಆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. You know, most of my films I worked with like today who are like superstars who are not known that much when I did films with them, and they were paid less than me. But then once the film became a hit, the next film, the hero was paid like maybe 50 times more than what he was paid, you know, for the film that we would have done together. And I would have gotten paid maybe like 5 times more. That's it. So that's the kind of difference. We worked together. He was relatively unknown. And then we do a hit together. And then he gets paid in crores. And I'm still like trying to hit that 1 CR. You know, so that of course exists, and I don't know why. They think, oh, it's a hero na nodake bartare jasti jana anta. But I think if there was no hero, and I don't even know if people would still go and watch movies, right? I think we're equally contributing to the film. Having said that, I have in the past, I have refused to do films because I wasn't being paid as much as I was expecting to be paid. Only because I wanted to prove a point that no, unless I'm going to be paid equally or more, I'm not going to do a film. So I have let go of films just for that, because I think that, you know, women must be paid equally, not just in films, even otherwise. I've had friends who work in the corporate field as well, and she's doing the same job as the other person, but then she got to know that he was being paid a lot more only because something with his education or something like that. I don't understand it, but you're doing the same job, right? So I don't think it's just in the films, but I think ಫಿಲ್ಮ್ ಫೆಸ್ಟ್ನಲ್ಲಿ ನಟಿ ರಮ್ಯಾ ಭಾಗಿಯಾದರು. ಅದಾದ ನಂತರದಲ್ಲಿ ಮಾತನಾಡಿದರು. ನಾನು ಚಿತ್ರರಂಗಕ್ಕೆ ಬಂದಂತಹ ಸಂದರ್ಭದಲ್ಲಿ ನನಗಿಂತ ಹೊಸಬರಾಗಿದ್ದವರು ನನ್ನ ಜೊತೆಗೆ ಆ್ಯಕ್ಟ್ ಮಾಡಿದರು. ಇಬ್ಬರು ಕೂಡ ಹಿಟ್ ಸಿನಿಮಾಗಳನ್ನ ಕೊಟ್ವಿ. ಅದಾದ ನಂತರದಲ್ಲಿ ಹೀರೋಗಳಿಗೆ 50 ಪಟ್ಟು ಹೆಚ್ಚು ಸಂಭಾವನೆ ಸಿಗ್ತಾ ಹೋಯಿತು. ಅದೇ ಹಂತದಲ್ಲಿ ನಾನಾಗ ಸೂಪರ್ ಸ್ಟಾರ್ ಆಗಿದ್ರೂ ಕೂಡ ನನಗೆ 5 ಪಟ್ಟು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅಷ್ಟೇ ಸಾಧ್ಯ ಆಯಿತು. 1 ಕೋಟಿ ರೀಚ್ ಆಗ್ಲಿಕ್ಕೂ ಕೂಡ ನಾನು ಕಷ್ಟಪಟ್ಟಂತಹ ದಿನಗಳಿದೆ. ಈ ರೀತಿಯ ತಾರತಮ್ಯಗಳು ಯಾಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ? ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇರುತ್ತಲ್ವಾ ಸಿನಿಮಾಗಾಗಿ, ನಮ್ಮನ್ನು ನೋಡೋಕ್ಕಾಗಿ ಅಲ್ವಾ ಚಿತ್ರ ಪ್ರೇಮಿಗಳು ಬರ್ತಾರೆ ಅಂತ ಪ್ರಶ್ನಿಸಿದ್ದಾರೆ ರಮ್ಯಾ.